ಇಂದು ಬೆಳಿಗ್ಗೆ ಮುಖ್ಯಮಂತ್ರಿಯವರು ಹಾಗೂ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಸಹ ಸೇರಿ ಕೇಂದ್ರ ಗೃಹ ಸಚಿವರು ಶ್ರೀಯುತ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರದ ಉನ್ನತ ಮಟ್ಟದ ಸಮಿತಿ ಈ ಬರಗಾಲಕ್ಕೆ ಪರಿಹಾರ ತೀರ್ಮಾನ ಮಾಡುವಂತಹದ್ದು ಇತ್ಯರ್ಥಪಡಿಸ್ತಕ್ಕಂತಹ ಉನ್ನತ ಮಟ್ಟದ ಸಮಿತಿ ಹೈ ಲೆವೆಲ್ ಕಮಿಟಿ ಆದಷ್ಟು ಶೀಘ್ರವಾಗಿ ಸಭೆಯನ್ನ ಮಾಡಬೇಕು. ಹಾಗೂ ನಾವು ಕರ್ನಾಟಕದಿಂದ ಕೊಟ್ಟಿರ್ತಕ್ಕಂಥ ಬರಗಾಲಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಮೇಲೆ ಆದಷ್ಟು ಶೀಘ್ರವಾಗಿ ತೀರ್ಮಾನ ಮಾಡಬೇಕು ಅಂತ ಕೇಂದ್ರ ಗೃಹ ಸಚಿವರನ್ನ ಒತ್ತಾಯ ಮಾಡಿದ್ದೇವೆ. ಕೇಂದ್ರ ಗೃಹ ಸಚಿವರು ಸಹ ಅದಕ್ಕೆ ಸ್ಪಂದಿಸಿ ಈ ತಿಂಗಳು 23ನೇ ತಾರೀಕಿಗೆ ಸಭೆ ಆಯೋಜನೆ ಮಾಡ್ತೇವೆ, ಒಂದು ತೀರ್ಮಾನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಇರೋದ್ರಿಂದ ಆದಷ್ಟು ಶೀಘ್ರವಾಗಿ ತೀರ್ಮಾನನೂ ಮಾಡಬೇಕು ಮತ್ತು ಹಣವನ್ನ ಬಿಡುಗಡೆನೂ ಮಾಡಬೇಕು ಅಂತಾನೂ ಸಹ ನಾವು ಒತ್ತಾಯ ಮಾಡಿದ್ದೇವೆ. ಮತ್ತು ಕೇಂದ್ರ ಗೃಹ ಸಚಿವರಿಗೆ ಮತ್ತೊಂದು ವಿಷಯ ನಾವು ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಂಖ್ಯೆ ಕೇಂದ್ರ ಸರ್ಕಾರದ ಹತ್ರ ಇರುವ ಸಂಖ್ಯೆಗಿಂತ ಹೆಚ್ಚಾಗಿ ವಾಸ್ತವದಲ್ಲಿ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಹಳೆ ಸೆನ್ಸಸ್ ಪ್ರಕಾರವಾಗಿ ಕೇವಲ 44% ಮಾತ್ರ ಸಣ್ಣ ಅತಿ ಸಣ್ಣ ರೈತರು ಅಂತ ದಾಖಲೆ ಇದೆ. ಆದರೆ ವಾಸ್ತವದಲ್ಲಿ ನೋಡಿದಾಗ 70% ರಿಂದ 80% ಸಣ್ಣ ಅತಿ ಸಣ್ಣ ರೈತರು ಕರ್ನಾಟಕದಲ್ಲಿ ಇದ್ದಾರೆ. ಅವರ ಮಾಹಿತಿಯನ್ನ ನಾವು ಆಧಾರ್ ಲಿಂಕ್ ಜೊತೆಗೆ ಡೇಟಾಬೇಸ್ ಅನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಒದಗಿಸ್ಕೊಟ್ಟಿದ್ದೇವೆ. ಸೊ ವಾಸ್ತವದಲ್ಲಿ ಎಷ್ಟು ಸಣ್ಣ ಅತಿ ಸಣ್ಣ ರೈತರಿದ್ದಾರೆ ಅದನ್ನ ಲೆಕ್ಕ ಹಾಕಿ ಅದನ್ನ ಗಮನದಲ್ಲಿಟ್ಕೊಂಡು ನಮಗೆ ಬರ ಪರಿಹಾರವನ್ನ ತೀರ್ಮಾನ ಮಾಡಬೇಕು ಅಂತಾನು ಒತ್ತಾಯ ಮಾಡಿದ್ದೇವೆ. ಕೇಂದ್ರ ಗೃಹ ಸಚಿವರು ಎಲ್ಲವನ್ನೂ ಸಹ ಕೇಳಿ ಇವೆಲ್ಲದರ ಬಗ್ಗೆ ಆದಷ್ಟು ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ತೀರ್ಮಾನ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಹಣವನ್ನು ಕೂಡ ಆದಷ್ಟು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ಈ ಹಣ ರೈತರಿಗೆ ನಾವು ಆದಷ್ಟು ಬೇಗ ತಲುಪಿಸ್ಬೇಕು. ಸಂಕಷ್ಟದಲ್ಲಿರುವ ರೈತರಿಗೆ ಕಷ್ಟ ಕಾಲದಲ್ಲಿ ನೆರವು ತಲುಪುವಂತೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಾವು ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿದ್ದೇವೆ. ತದನಂತರ ನಾನು ಹಾಗೂ ನಮ್ಮ ಹಾಸನ ಜಿಲ್ಲೆ ಶಾಸಕರು ಶಿವಲಿಂಗೇಗೌಡರು, ಗೋಪಾಲ್ ಸ್ವಾಮಿ ಅವರು ಕೇಂದ್ರದ ಕೃಷಿ ಸಚಿವರನ್ನು ಕೂಡ ಭೇಟಿ ಮಾಡಿ ಅವರು ಸಹ ಕೇಂದ್ರ ಕೃಷಿ ಸಚಿವರು ಉನ್ನತ ಮಟ್ಟದ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿರ್ತಾರೆ. ಕರ್ನಾಟಕ ಬರಗಾಲದ ಹಿನ್ನೆಲೆಯಲ್ಲಿ ತಾವು ಸಹ ಆದಷ್ಟು ಶೀಘ್ರವಾಗಿ ತೀರ್ಮಾನ ಕೈಗೊಳ್ಳೋದಿಕ್ಕೆ ಸಹಾಯ ಮಾಡಬೇಕು ಅಂತ ಕೃಷಿ ಸಚಿವರನ್ನ ಮನವಿ ಮಾಡಿದ್ದೇವೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಕೊಬ್ಬರಿ ಬೆಳೆಯತಕ್ಕಂತಹ ರೈತರು ಸುಮಾರು ಜಿಲ್ಲೆಗಳಲ್ಲಿ ಇದ್ದು ಮಾರುಕಟ್ಟೆಯಲ್ಲಿ ಕೊಬ್ಬರಿ ದರ ಬಹಳ ಕುಸಿತ ಆಗಿದೆ. ಇಂಥ ಸಂದರ್ಭದಲ್ಲಿ ತತ್ಕ್ಷಣ ಕೇಂದ್ರ ಸರ್ಕಾರ ನ್ಯಾಫೆಡ್ ಮುಖಾಂತರವಾಗಿ ಮಾರುಕಟ್ಟೆಗೆ ಬಂದು ಕೊಬ್ಬರಿಯನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ತಕ್ಷಣ ಆರಂಭ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಂದ ಕೇಂದ್ರ ಕೃಷಿ ಸಚಿವರಿಗೆ ಪತ್ರವನ್ನು ಕೂಡ ಬರೆದು ನಾನು ವೈಯಕ್ತಿಕವಾಗಿ ಆ ಪತ್ರವನ್ನ ತೆಗೆದುಕೊಂಡು ಹೋಗಿ ಕೃಷಿ ಸಚಿವರಿಗೆ ಪತ್ರವನ್ನ ಕೊಟ್ಟು ಕರ್ನಾಟಕದಲ್ಲಿ ಕೊಬ್ಬರಿ ಬೆಳೀತಕ್ಕಂಥ ರೈತರು ಸಂಕಷ್ಟದಲ್ಲಿರುವಂತ ವಿಷಯವನ್ನ ಅವರಿಗೆ ಅರ್ಥ ಮಾಡಿಸಿದ್ದೇವೆ. ಮತ್ತು ಇಂಥ ಸಂದರ್ಭದಲ್ಲಿ ನ್ಯಾಫೆಡ್ ಮುಖಾಂತರ ನೇರ ಪ್ರವೇಶ ಮಾಡಿ ಖರೀದಿ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ದರ ತಾನೇ ಸುಧಾರಣೆ ಆಗುತ್ತೆ, ಅದರಿಂದ ರೈತರಿಗೆ ರಕ್ಷಣೆ ಸಿಗುತ್ತೆ. ಆದಷ್ಟು ಶೀಘ್ರವಾಗಿ ಕೊಬ್ಬರಿಯನ್ನ ಖರೀದಿ ಮಾಡ್ತಕ್ಕಂಥ ಅದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಪರವಾಗಿ ಕೃಷಿ ಸಚಿವರನ್ನ ಭೇಟಿ ಮಾಡಿ ಅವರು ಇದನ್ನ ನಾವು ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಮತ್ತೆ ಒತ್ತಾಯ ಮಾಡಿ ಹೇಳಿದ್ದೇವೆ, ಆದಷ್ಟು ಶೀಘ್ರವಾಗಿ ಈ ಕೆಲಸ ಆಗಬೇಕು ಅನ್ನುವಂತದನ್ನ ಒತ್ತಾಯ ಮಾಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.